ಎಸ್ 2025ರ ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ಗುರೂಜಿ ಮಾತನಾಡ್ತಾ ಇದ್ರು. ಇನ್ನು ಧನಸ್ಸು ರಾಶಿ ಅಂತ ಬಂದಾಗ ಸಕಲ ಐಶ್ವರ್ಯಗಳು ಕೂಡ ಇವ್ರಿಗೆ ಸಿದ್ಧಿ ಆಗುತ್ತಂತೆ. ಹಾಗಾದ್ರೆ ಇವ್ರಿಗೆ ಸಮಸ್ಯೆಗಳನ್ನೇ ಬರಲ್ವಾ? ಸಮಸ್ಯೆಗಳು ಬಂದ್ರೆ ಅದಕ್ಕೆ ಪರಿಹಾರ ಏನು? ಅದ್ರ ಬಗ್ಗೆ ಗುರೂಜಿ ಹೇಳೋದಾದ್ರೆ. ಹೌದು, ಯಾಕಂತ ಹೇಳಿದ್ರೆ ಈಗಾಗಲೇ ಮೂಲ ನಕ್ಷತ್ರ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೇನೆ. ಮೂಲ ನಕ್ಷತ್ರ ಅಂದ ತಕ್ಷಣವೇ ಗಂಡು ಮಕ್ಕಳಿಗಂತೂ ಮದುವೆ ವಿಚಾರ ಅಂತೂ ಭಾಳ ಲೇಟ್ ಆಗುತ್ತೆ. ಹಾಗಾಗಿ ಹೆಣ್ಮಕ್ಳಿಗೇನು ತೊಂದರೆ ಇಲ್ಲ ಅಂತೇನಿಲ್ಲ. 1ನೇ ಪಾದ 4ನೇ ಪಾದ ಅದರಲ್ಲಿ ಹಳ್ಳಿ ಕಡೆ ಅಂದರೆ ಮೂಲ ನಕ್ಷತ್ರ ಅಂದ್ರೇ ಹಿಂದಕ್ಕೆ ಹೋಗ್ಬಿಡ್ತಾರೆ. ಈ ಮೂಲ ನಕ್ಷತ್ರಪ್ಪ ಹುಡುಗಿದು ಬೇಡ, ಮಾವನಿಗೆ ಸಮಸ್ಯೆ ಅಂತೆ, ಅದಂತೆ ಇದಂತೆ ಅಂತ ಹೇಳ್ಬಿಡ್ತಾರೆ. ಅಂತಹ ಮೂಲ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರಿಗೂ ಮದುವೆ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಯಾಕಂತ ಹೇಳಿದ್ರೆ 7ನೇ ಮನೆಗೆ ಗುರು ಬರ್ತಾ ಇರೋದು. ಅಂದರೆ ರಾಶಿಯ ಅಧಿಪತಿ ಯಾರು? ಧನುರಾಶಿಗೆ ಗುರುಗ್ರಹ. ಗುರು ಜಾತಕದಲ್ಲಿ ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಸೊ ಗುರುಬಲ ಸಂಪೂರ್ಣವಾಗಿರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಗುರು 2 ಮತ್ತು ಅದರ ಜೊತೆಗೆ 5, 7, 9, 11 ಈ ಮನೆಗಳಲ್ಲಿ ಸಂಪೂರ್ಣವಾಗಿ ವರ್ಷಫಲದಲ್ಲಿ ಗುರು ಬಲ ಕೊಡುತ್ತೆ ಅಂತ ಹೇಳುತ್ತೆ. ಸೊ ಹಾಗೆ ಹೆಚ್ಚು ನಿಮಗೂ ಅನುಕೂಲ ಆಗುವಂಥದ್ದಿರುತ್ತೆ. ಮತ್ತು ಅದರ ಜೊತೆಗೆ ವರ್ಷದ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ 2025 ಅವಿವಾಹಿತರಿಗೆ ವಿವಾಹದ ನಿಶ್ಚಯ ಆಗುವಂಥದ್ದಿರುತ್ತೆ. ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸಗಳ ಬಗ್ಗೆನೂ ಗಮನ ಕೊಡುವಂಥದ್ದಿರುತ್ತೆ. ಮತ್ತು ಶಾಂತಿ ಜೀವನವನ್ನು ನಡೆಸುವಂಥದ್ದಿರುತ್ತೆ. ನೆಮ್ಮದಿ ಸಿಗುತ್ತೆ. ಭಾಳ ಜನ ಸಾಲ ಮತ್ತು ಬಿಸ್ನೆಸ್ಸು ತೊಂದರೆ ಅನುಭವಿಸ್ತಾ ಇರ್ತಾರೆ, ಅಂಥವ್ರಿಗೂ ಒಳ್ಳೆಯದಾಗುವಂಥದ್ದಿರುತ್ತೆ. ದೇಶ ಮತ್ತು ವಿದೇಶದ ವಿಚಾರದಲ್ಲಿ ಅಂದರೆ ದೇಶದಲ್ಲಾಗಲಿ ಅಥವಾ ವಿದೇಶದಲ್ಲಿ ವ್ಯವಹಾರವನ್ನು ಇಟ್ಕೊಂಡವಂಥವ್ರಿಗೆ ಒಳ್ಳೆ ಸಂಪಾದನೆ ಅವಕಾಶಗಳು ಸಿಗುವಂಥದ್ದಿರುತ್ತೆ. ಕೆಲಸದ ವಿಚಾರದಲ್ಲಿ ಹೊಸ ಆದಾಯದ ಮೂಲಗಳು ಶುರುವಾಗುತ್ತೆ. ಇನ್ಕಮ್ ನೋಡಿ, ಈಗ ಏನೋ ಒಂದು ಸೋರ್ಸ್ ಬರ್ತಾ ಇದೆ, ಇನ್ನೊಂದು ಯಾವುದೋ ಬಾಡಿಗೆ ಬರುತ್ತೆ, ಅಥವಾ ಯಾವುದೋ ಒಂದು ದಿಢೀರಂತ ಒಂದು ಆಫೀಸ್ ಮಾಡಿಬಿಡ್ತಾರೆ, ಅದರಲ್ಲಿ ಇನ್ಕಮ್ ಬರುತ್ತೆ. ಆ ಥರ ಅನುಕೂಲ ಆಗುವಂಥದ್ದಿರುತ್ತೆ. ಒಟ್ಟಾರೆ ಕಾರ್ಯಗಳಲ್ಲಿ ಉತ್ತಮ ಆದಾಯ ಬರುತ್ತೆ. ಶೇರ್ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು, ಹೂಡಿಕೆ ಮಾಡುವಂಥವ್ರಿಗೆ ಆಗಲೇ ನಾನು ರಾಶಿಯವ್ರಿಗೆ ಹೇಳಿದೆ ಮಾಡೋಕ್ಕೆ ಹೋಗ್ಬಿಡಿ ಅಂತ. ಧನುರಾಶಿಯವ್ರು ಮಾಡಿ ಒಳ್ಳೆ ದುಡ್ಡು ಬಂದುಬಿಡುತ್ತೆ. ಟೀಚರ್ಸ್ ಜಾಸ್ತಿ ಇರ್ತಾರೆ ನೋಡಿ, ಅವರು ಒಂದು ಸ್ವಲ್ಪ ಉಳಿತಾಯ ಮಾಡೋದು ಹೆಚ್ಚು. ಮತ್ತು ಅದ್ರ ಜೊತೆಗೆ ಕೋರ್ಟು ಕಚೇರಿ ಸಮಸ್ಯೆಗಳು ಏನಾದರೂ ಇದ್ರೇನು ಅದು ಮುಕ್ತಾಯ ಆಗುತ್ತೆ. ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ. ಹೊಸ ಸ್ಥಳ ಬದಲಾವಣೆ ನೋಡಿ, ಏನಾದರೂ ಹೊಸದ ಸ್ಥಳ ಅಂತ ಹೇಳಿದ್ರೆ ಏನು ಕಷ್ಟ ಅಂತ ಏನು ಹೋಗೋದಲ್ಲ, ಏನಾದರೂ ಹೊಸ ಮನೆ ಕಟ್ಕೊಂಡು ಹೋಗಬಹುದು, ಅಂತಹದ್ದು ಬದಲಾವಣೆ ಆಗುವಂಥದ್ದಿರುತ್ತೆ. ಮತ್ತು ವ್ಯಾಪಾರದಲ್ಲಿ ದೊಡ್ಡ ಮಟ್ಟಿಗೆ ಹೂಡಿಕೆಯನ್ನು ಮಾಡ್ತೀರಾ. ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗಂತೂ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಣ ವೃತ್ತಿಯಲ್ಲಿರುವಂಥವರಿಗೆ ಗೌರವ ಮತ್ತು ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಾನು ಆಗಲೇ ಹೇಳಿದೆ, ಯಾಕಪ್ಪ ಮದುವೆಗಳು ಲೇಟು ಅಂತ ಹೇಳಿದ್ರೆ, ಈ ಮೂಲ ನಕ್ಷತ್ರದಲ್ಲಿ ಧನುರಾಶಿಯವರು ಇರ್ತಾರೆ ನೋಡಿ, ಅವರು ಟೀಚಿಂಗ್ ಹೆಚ್ಚು ಒಲವು ಕೊಡ್ತಾರೆ. ಅಂದರೆ ಹೈಯರ್ ಎಜುಕೇಷನಿಗೆ ಮಾಡೋಕ್ಕೆ ಹೋಗಿ ಲೇಟ್ ಮಾಡ್ಕೊತಾರೆ. ಮತ್ತು ಮೂಲ ನಕ್ಷತ್ರ ಬಂದುಬಿಟ್ಟು ಹನುಮಂತನ ನಕ್ಷತ್ರ ಮತ್ತು ಸರಸ್ವತಿ ನಕ್ಷತ್ರ. ಹಾಗಾಗಿ ಹನುಮಂತ ಬ್ರಹ್ಮಚಾರಿ, ಮದುವೆಗಳು ಬೇಗ ಆಗೋದಿಲ್ಲ. ಸೊ ಆ ಥರ ಪ್ರಾಬ್ಲಮ್ ಆಗುತ್ತೆ. ವರ್ಷಫಲದಲ್ಲಿ 7ನೇ ಮನೆಯಲ್ಲಿ ಗುರು ಬಂದುಬಿಡ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ 40 ಆಗಿರಲಿ 42 ಆಗಿರಲಿ ಮದುವೆ ಆಗ್ತಾ ಇಲ್ಲ ಅಂತ ಕೂತ್ಕೊಂಡು ಯೋಚನೆ ಮಾಡುವಂಥವ್ರು ಸುಮ್ಮನೆ ಯೋಚನೆ ಮಾಡಬೇಡಿ, ಪ್ರಯತ್ನ ಮಾಡಿಬಿಡಿ, ಬೇಗನೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ. ಈ ಥರ ಎಲ್ಲ ಬೆಳವಣಿಗೆ ನೋಡಿಬಿಟ್ಟು ಜನಗಳಿಗೆ ದೃಷ್ಟಿ ಆಗಿಬಿಡುತ್ತೆ. ಯಾಕಂತ ಹೇಳಿದ್ರೆ, ಏನಪ್ಪ ದಿಢೀರಂತ ಇವನು ಇಷ್ಟು ಬೇಗ 2-3 ವರ್ಷದಿಂದ ಮದುವೆ ಆಗ್ತಾಯಿಲ್ಲ, ಮನೆ ಕಟ್ಬಿಟ್ನಲ್ಲ ಅಂತ, ಕೆಲಸ ಒಳ್ಳೆ ಕೆಲಸ ಸಿಕ್ಬಿಡ್ತಲ್ಲ ಅಂತ ದೃಷ್ಟಿನೂ ಜಾಸ್ತಿ ಆಗುತ್ತೆ ವರ್ಷದಲ್ಲಿ. ಹಾಗಾಗಿ ಧನುರಾಶಿಯವರು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಕಾಲಭೈರವನ ಆರಾಧನೆ ಮಾಡ್ಕೊಳ್ಳಿ. ಶತ್ರುಗಳು ದೂರ ಆಗ್ತಾರೆ. ದುಡ್ಡು ಬಂದರೆ ಶತ್ರುಗಳು ಬರ್ತೀರಾ. ಎಲ್ಲ ದುಡ್ಡಿದೆ ಅಂತ ಹೇಳಿದ್ರೆ ಏನಾದರೂ ನಿಮಗೆ ತೊಂದರೆ ಮಾಡೋಕ್ಕೆ ಬರ್ತಾರೆ, ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಕಾಲಭೈರವನ ಆರಾಧನೆ ಮಾಡ್ಕೊಳ್ಳಿ.